ನನ್ನಾಕಿಗಿಂತ ಇದು ದೊಡ್ಡ ಸಿನಿಮಾ ಅಂತ ಯಾಕೆ ಎಲ್ಲಾ ಭಾಗದಲ್ಲೂ ಅನಿಸ್ತಿದೆ. ಈಗ ಸಿನಿಮಾದಲ್ಲಿ ತಾರಾಗಣ ಆಗಿರ್ಬೋದು, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಸೊ ಎಲ್ಲಾದ್ರೂ ನಿಮ್ಗೆ ನರ್ವಸ್ನೆಸ್ ಇದೆಯಾ? ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿದೆ, ಅದು ನೋಡುಗರು ಯಾವ ತರ ರಿಸೀವ್ ಮಾಡ್ತಾರೆ ಅನ್ನೋ ಭಯ ಇದೆ? ನರ್ವಸ್ ಅದು ನಾವು ಹೆಂಗಾಗಿಬಿಟ್ಟತ್ರಿ, ನಾವು ಯಾವುದೋ ಒಂದು ಸಿಕ್ಕತ್ತು ಅಂದ್ಬೇಕು ಗ್ರ್ಯಾಂಡಾಗಿ ಅದನ್ನ ಎಂಜಾಯ್ ಮಾಡಿಲ್ಲ, ಸಿಕ್ಕಿಲ್ಲ ಅಂತ ಅಂದ್ಬೇಕು ಅದಕ್ಕೆ ಮನಸ್ಸಿಗೆ ಹೋಗಿಲ್ಲ. ಹಂಗಾಗಿ ನಾವೇನಾಗ್ಬಿಟ್ಟೈತಿ ಮಿಡಲ್ ರೀ. ಅಂದ್ರೆ ಈಗ ತೊಗೊಂತಾರ ಭಾರಿ ಅಂತ ಓವರ್ ಕಾನ್ಫಿಡೆನ್ಸು ಇಲ್ಲ, ತೊಗೊಳಂಗಿಲ್ಲಲ್ಲ, ಎಲ್ಲೂ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋದೊಂದೂ ಇಲ್ಲ. ಏನಂದ್ರೆ ಚಲೋ ಇತ್ತಂದ್ರೆ ಯಾರಾಗಲಿ ತೊಗೊಂತಾರೆ. ಈಗ ಒಂದು ಪ್ರಾಡಕ್ಟ್ ಕೊಡತ್ತೀರಿ ಅಂದ್ರೆ ನಾನು ನೋಡ್ತೀನಿ, ಚೆಕ್ ಮಾಡಿ ನೋಡಿದ ಬಳಕರೆ ಚಲೋ ಇತ್ತಂದ್ರೆ ನಾವು ಹೋಗಿ ಇನ್ನೊಬ್ಬ ಹೇಳ್ತೀನಿ, ಅವಾಗ ಅವ್ನು ಬರ್ತಾನೆ, ಅವಾಗ 10 ಮಂದಿ ಹೇಳ್ತಾನೆ, ಅವ್ನು 100 ಮಂದಿ ಹೇಳ್ತಾನೆ. ನನ್ನಕ್ಕೆ ಆಗಿದ್ದು ಹಿಂಗೆ. ಸೊ ಈ ಸಿನಿಮಾನು ಹಂಗೆ ಆಗ್ತೈತೆ ರೀ. ಆ ಒಂದು ಭರವಸೆ ನೋಡ್ಬೇಕು, ಚಂದ ಅನಿಸ್ತು ಅಂದ್ಕೊಡ್ರಿ. ಪ್ರಮೋಷನ್ ಅವರೇ ಮಾಡ್ತಾರೆ ರೀ ಮಂದಿ, ಯಾವುದಾಗಲಿ ಎಲ್ಲ ಸಿನಿಮಾನು ಹಂಗೆ. ಸೊ ಅದ್ರ ಮೇಲೆ ಏನೈತಿ ನಾವು ನುಗ್ಸ್ಕೊಂಡು ಹೊಂಟೀವಿ ರೀ. ಕೊನೆಯದಾಗಿ ರಮೇಶ್ ಭಟ್ ಸರ್ ಹೇಳ್ತಾ ಇದ್ರು, ವಾರಕ್ಕೆ 2 ಕಂಟೆಂಟ್ಗೋಸ್ಕರ ವೇಟ್ ಮಾಡ್ತಾರೆ ಇವ್ರ ವಿಡಿಯೋಗಳಿಗೋಸ್ಕರ ಅಂತ. ಸೊ ನನ್ನಾಕಿ ಸಿನಿಮಾ 1,60,00,000 ವೀಕ್ಷಣೆ ಪಡ್ಕೊಂಡಿದೆ ಯೂಟ್ಯೂಬಲ್ಲಿ. ಸೊ ಅದರಿಂದನೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋಷ್ಟು, ನಿಮ್ಮ ಚಾನಲ್ ರಿಲೀಸ್ ಮಾಡೋಷ್ಟು ದುಡ್ಡು ಬಂದಿದೆಯಾ ಅಂತ? ಪ್ರೊಡ್ಯೂಸ್ ನಾವು ಮಾಡಿಲ್ಲ ರೀ ಈ ಸಿನಿಮಾಗೆ. ವಿದ್ಯಾಗಣ್ಯ ಸಿನಿಮಾಗೆ ಚೇತನ್ ಸರ್ ಪ್ರೊಡ್ಯೂಸರ್. ನಾವೇನಿದ್ರೆ ನಮ್ಮ ಕೈಯಿಂದ ₹1 ಖರ್ಚು ಮಾಡಿಕೊಟ್ಟಿಲ್ಲ ಅವರು. ಪ್ರತಿಯೊಂದು ಮೂಮೆಂಟ್ನಾಗ ತಿನ್ನಾಕ, ಕುಡಿಯೋಕೆ, ತೊಗೊಂಡು ತಿರ್ಗಾಡಕ್ಕೆ ಏನೇನು ಬೇಕಲ್ಲ ಎಲ್ಲ ಅವ್ರಿಗೆ ಖರ್ಚು ಮಾಡಿಸ್ಯಾರ ರೀ, ನಾವೇನು ಖರ್ಚು ಮಾಡಿಲ್ಲ. ಹೆಂಗೆ ಆಕೈತ್ರಿ, ಈಗ ಸಿನಿಮಾ ಅಂದ್ಬಳಕ್ಕೆ ಸಿನಿಮಾದಿಂದ ಏನು ಬರ್ತೈತಿ ಅಷ್ಟೇ ಲೆಕ್ಕ ಆಗ್ತೈತಿ. ಯೂಟ್ಯೂಬ್ದಿಂದ ಏನೋ ಬಂದೈತಂದ್ರೆ ಅದಕ್ಕಂತ ಒಂದು ಇರ್ತೈತಿ. ಈಗ ನನ್ನಾಕಿ ಮಾಡಿ ನನ್ನಾಕಿ ಮಾಡೋದಾಯ್ತು, ವಾರಕ್ಕೆ 2 ವೀಡಿಯೋ ಮಾಡ್ತಿದ್ವಿ, ವಾರಕ್ಕೆ 1 ಮಾಡ್ತೀವಿ ಸಿನಿಮಾ ಸಲುವಾಗಿ ರವಿವಾರ ಅಪ್ಲೋಡ್. ಏನೋ ಬಂದೈತೆ ಅಂದ್ರೂ ನಾವು ಹೆಂಗೆ ಇರ್ತೈತಿ ಇಲ್ಲಾಗ ಇದಕ್ಕಿಂತ ಏನೋ ಬಾರಿ ಮಾಡ್ಬೇಕು ಅನ್ನೋದು ಇರ್ತೈತಿ. ವಾರದ ಕಂಟೆಂಟ್ಗಳು ಹೆಂಗಿರ್ತಾವೆ, 15 ನಿಮಿಷ 20 ನಿಮಿಷ ಕಾಮಿಡಿ, ಏನೋ ಎಂಡ್ ಆಯ್ತು. ಕಂಟೆಂಟ್ ಅಂತ ಬಂದಾಗ ಒಂದು ವಾರ 10 ದಿನ 15 ದಿನ ನಾಟಕ ಅಂತ ಒಂದು ವೀಡಿಯೋ ಮಾಡಿವಿ ರಮೇಶ್ ಭಟ್ ಸರ್ ಹಾಕೊಂಡು 6 ತಿಂಗಳಗಟ್ಟಲೆ ಶೂಟ್ ಮಾಡಿವಿ. ಹೋಗಿ ಬೆಳಗಾವಿ ಮಟ್ಟ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದು ಫುಟೇಜ್ ಇಷ್ಟ ಆಗಲ್ಲ, ವಾಪಸ್ ಹೋದ್ವಿ. ಸೊ ಅವೆಲ್ಲ ಖರ್ಚುಗಳು ಹೆಂಗಿರ್ತಾವೆ ಅಂದ್ರೆ 4 ಜನ ಕಾರ್ಡಾಗಿ ಇಲ್ಲಿಂದ ಒಂದು ಬೆಳಗಾವಿ ಹೋಗ್ಬರ್ತೀವಿ ಅಂದ್ರೆ ಖರ್ಚು ಗೊತ್ತೈತೆ ನಿಮಗೆ. ಬರೀ ತಿನ್ನಾಕ ಉಣ್ಣಾಕ ಡೀಸೆಲ್ ಅಂಥವೆಲ್ಲ ನಾವು ಯೋಚನೆ ಮಾಡೋಂಗಿಲ್ಲ. ಬಂದಿರ್ತೈತೆ ಅಲ್ಲೇ ಹಾಕ್ತೀವಿ. ಇದಕ್ಕಿಂತ ದೊಡ್ಡದು ಇನ್ನೊಂದು ಮಾಡೋವಂಥದ್ದು, ಅದಕ್ಕಿಂತ ದೊಡ್ಡದು ಇನ್ನೊಂದು ಮಾಡೋವಂಥದ್ದು. ಸೊ ಹಿಂಗೆ ಮಾಡ್ಕೊತ ಹೊಂಟೀವಿ ರೀ. ಲೆಕ್ಕ ಹಾಕಿಲ್ಲ ರಿಟ್ಟ ಬಂದೈತೆ ಅಂತ ಹೇಳಿ. ಏನೋ ಅಂದರೂ ನಾ ಸಿನಿಮಾಗಂತ ಏನು ಹಾಕಿದ್ದೀವಲ್ಲ ಅನ್ನಂಗಂತೂ ರೊಕ್ಕ ಬಂದಿಲ್ಲ ಅದರಿಂದ. ಸರ್, ಎಲ್ಲ ಸಿನಿಮಾಗಳ ಪ್ರಮೋಷನ್ ನೀವು ಬಂದು ಮಾಡ್ತಾ ಇದ್ರಿ ಊರಿಂದ, ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ನೀವು ಯಾವ ಥರ ಪ್ಲಾನ್ ಮಾಡಿದ್ದೀರಾ ಆ್ಯಂಡ್ ಯಾರೆಲ್ಲ ಸೆಲೆಬ್ರಿಟಿನ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ? ಇಲ್ರಿ, ಸೆಲೆಬ್ರಿಟಿ ಮೀಟ್ ಅಂದ್ರೆ ಹೆಂಗೆ ರೀ, ನನಗೆ ಹೋಗ್ಬಾರ್ದಂತಲ್ರಿ. ಅವ್ರದ್ದು ಹೆಂಗೈತೆ ರೀ, ಎಲ್ಲರೂ ಅದಾರ ನಮಗೇನೋ ಒಂದು ಆಶೀರ್ವಾದ ಐತಿ ಅವ್ರದ್ದು ಅನ್ನೋದು. ಕನ್ನಡ ಸಿನಿಮಾದಾಗ ಎಷ್ಟದಾರ ಕಲಾವಿದರು ಎಲ್ಲರದೂ ಗೊತ್ತಿಲ್ಲದೇ ಒಂದು ಆಶೀರ್ವಾದ ಐತಿ ಅಂದ್ಕೊಂಡು ನಾವು ಹೊಂಟೀವಿ ರೀ. ಅದಕ್ಕಿಂತ ಹೆಚ್ಚಾಗಿ ಮತ್ತು ನಮ್ಮ ಮಂದಿ ಎಲ್ಲ ನಮ್ಗೆ ಈಗ ನಮ್ಮ ಮೆಚ್ಚಾಕೆ ಮಾಡೋದ ಮಂದಿನ ಮೆಚ್ಚಾಕೆ ಮಾಡ್ಬೇಕು. ಏನೋ ಮಾಡ್ಕೊಂಬಂದ್ರು, ನಾ ಏನೋ ಕರ್ಕೊಂಬಂದು ಏನೋ ಹೇಳಿನಿ ಅಂತಂದ್ರು, ಮಂದಿ ನೋಡಿ ಅವಿನ್ನೊಬ್ಬ ಹೇಳಿದ್ಮೇಲೆ ಜನ ಬರೋರಲ್ರಿ. ಹಾಗಾಗಿ ಅದು ಮತ್ತು ಅವರು ಬಿಸಿ ಇರ್ತಾರಲ್ರಿ, ದೊಡ್ಡ ಸಿನಿಮಾ ಮಾಡ್ತಿರ್ತಾರೆ. ನಾವು ಮತ್ತು ಹೋಗಿ ಅವೆಲ್ಲ ಅವ್ರಿಗೆ ತೊಂದರೆ ಕೊಡೋದು ಅಂತೇಳಿ. ಬಟ್ ಚಲೋ ಅಂತ ಗೊತ್ತಾದ್ಮೇಲೆ ಆಶೀರ್ವಾದ ಮಾಡ್ತಾರೆ. ನನ್ನಾಕಿ ಸಿನಿಮಾಗೆ ಹಂಗೆ ಆಗೈತೆ ರೀ. ಶರಣ್ ಸರ್ ವೀಡಿಯೋ ಬೈಟ್ ಮಾಡಿ ಕಳಿಸಿದ್ರು, ನಾವು ಹೇಳಿರಲಿಲ್ಲ, ಶಾಕ್ ಆಗಿಬಿಟ್ಟು ವಾಪಸ್ ಫೋನ್ ಮಾಡಿ ಕೇಳಿದಾಗ ಅಲ್ಲೋ ಮತ್ತು ನಾವು ಸಪೋರ್ಟ್ ಮಾಡಲ್ಲ, ಯಾರು ಮಾಡ್ತಾರೆ ಹಿಂಗೆ ಅಂದರು. ಭಾಳ ಖುಷಿ ಆಯ್ತು ರೀ. ಫೋನ್ ಹಚ್ಚಿ ಹೇಳಿ ಮಾಡಿಸೋದು ಬೇರೆ, ಅವರಾಗೆ ಒಂದು ವೀಡಿಯೋ ಮಾಡಿ ಕಳಿಸಿದ್ರು ಶರಣ್ ಸರ್. ಗಣೇಶ್ ಸರ್ ಹಂಗೆ ರೀ, ವೀಡಿಯೋ ಕಾಲ್ ಮಾಡಿ ಎಷ್ಟೊತ್ತಕ್ಕ ಮಾತಾಡಿದ್ರು, ಏನೋ ಮಾಡತ್ತೀರಿ ಮಾಡಿರಿ ಒಳ್ಳೇದಾಗಲಿ ಅಂತಂದರು. ಹೊಸದೇನೋ ಮಾಡತ್ತೀವಿ ಒಂದು ಬಳಕ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಿರೋ ಜನಕ್ಕೆ ಗೊತ್ತಾಕೈತಿ, ಏನೂ ಇಲ್ಲ ಅಂಥದ್ದು ಐತಿ ಚಂದ ಇರಾಕಿಲ್ಲ ಅಂತ. ಅದ್ರಾಗ ಅರ್ಥವ್ರು ಬೆರ್ತವ್ರಿಗೆ ಒಂದು ಭರವಸೆ ಬಂದೈತೆ ಅಂದ್ರೆ ಅದಕ್ಕೆ ಅವ್ರು ಆ ಮಟ್ಟಕ್ಕೆ ಇರ್ತಾರೆ ಅನ್ನೋವಂಥದ್ದು ಒಂದು ಖುಷಿ ವಿಚಾರ ರೀ. ಅವರೆಲ್ಲ ಸಪೋರ್ಟ್ ಮಾಡ್ತಾರಂತೆ. ಕೊನೆಯದಾಗಿ ಒಂದು ಪ್ರಶ್ನೆ, ನೀವೊಬ್ಬರು ಯೂಟ್ಯೂಬರು, ಎಲ್ಲ ಜನಗಳಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮಲ್ಲು ಜಮಖಂಡಿ ತಿಂಗಳಿಗೆ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ಕಿಗೆ ಎಷ್ಟು ದುಡಿತದೆ? ಅದೇ ರೀ ಹೇಳಿದ್ನಲ್ರಿ, ಹೇಳೋರು ಅಟ್ ಬರ್ತೈತಿ ಇಟ್ಟು ಬರ್ತೈತಿ ಹೇಳ್ತಿರ್ತಾರೆ. ನಾವೇ ಈಗ ನಾ ಈ ಅಂಗಡಿ ಮಾಲಕ್ ಅದನ್ನಂತಂದು ಬಳಕ ನಾನೇ ಕೈ ಮಾಡಿ ತೋರಿಸ್ಬೇಕು. ಈ ಮಟಲ್ ಇಟ್ಟದ್ದು ಈ ಮಟಲ್ ಇಟ್ಟಕ್ಕೆ ಹೋಗ್ತೈತಿ, ಈ ಮಟಲ್ ಇಷ್ಟ ದುಡಿತೈತೆ ಅಂತ ನಾ ಹೇಳ್ಬೇಕು. ನಾ ಯಾವಾಗ ಹೇಳ್ತೀವಿ ಅವಾಗ ಅಟ್ಟ ನಂಬೇಕು ರೀ. ಹೇಳೋದು ದುನಿಯಾದ ಹೇಳ್ತಿರ್ತಾನೆ, ಅದು ಇದೇ ವಿಷಯ ಅಂತಲ್ಲ, ಬೇರೆ ಬಿಸ್ನೆಸ್ಸು ಆಗಿರ್ತಾವೆ. ಸೊ ಏನಾಗ್ತೈತಿ, ಈಗ ಅರ್ನಿಂಗ್ ಕೇಳ್ದಂಗೆ ಖರ್ಚು ಕೇಳ್ರಿ ಅಂದ್ರೆ ಖರ್ಚು ಹೇಳ್ಬೋದು. ನಾವು ಖರ್ಚು ಕೇಳಂದ್ರೆ ಕಂಗಾಲಾಗಿಬಿಡ್ತಾರೆ ಎಲ್ಲರೂ. ಕರೆಕ್ಟ್ರಾ? ಈಗ ಎಲ್ಲರೂ ಏನು ಕ್ಯೂರಿಯಾಸಿಟಿ ಇರ್ತೈತಿ, ಒಂದಿಷ್ಟು ಅರ್ನಿಂಗ್ ಬರ್ತೈತಿ, ಅಲ್ಲ ಅವ್ನು ಇಷ್ಟು ಬರ್ತೈತಿ ಅಂದ್ರೆ ಲೆಕ್ಕ ಹಾಕ್ತಾನೆ ತಿಂಗಳಿಗೆ ಇಷ್ಟು, ವರ್ಷಕ್ಕಿಟ್ಟು. ಒಂದು ದಿನದ ನಮ್ಮದು ಖರ್ಚು ಇಟ್ಟಿರ್ತೈತಿ. ನಾವೆಲ್ಲರೂ ಒಂದು ಕಡೆ ಹೊಂಟಿವಿ ಅಂದ್ರೆ ನಮ್ದು ಅದು ಸಡಗರ ಹೆಂಗಿರ್ತೈತಿ ಯಾರಿಗೆ ಗೊತ್ತಿಲ್ಲ. ನಮ್ದು ಏನೋ ತಿನ್ನಾಕ ಉಣ್ಣಾಕ ಕಡಿಮೆ ಮಾಡಬಾರ್ದು. ಮಾಡತ್ತೀವಿ ಅದರಿಂದ ಬರತೈತಿ. ತಿನ್ನಾಕ ಉಣ್ಣಾಕ ಯಾವ ಶಾನ್ಯತನ ಮಾಡೋಂಗಿಲ್ಲ, ಅವ್ನು ತಿನ್ನಾಕ ಹಣ್ಣು ಹೆಚ್ಚು ಸಿಗ್ತೈತಿ ಅನ್ನೋದು ನಂದೊಂದು. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಎಲ್ಲಿ ಯೋಚನೆ ಮಾಡೋಂಗಿಲ್ಲ. ಸೊ ನುಕ್ಕೋತ ಹೊಂಟೀವಿ ರೀ. ಅರ್ನಿಂಗ್ ಏನೇ ಬರಲಿ ಇನ್ನೊಂದು ಪ್ರಯತ್ನಕ್ಕೆ ನಾವು ಹಾಕಿ ಇರ್ತೀವಿ ರೀ. ಅದ್ರಾಗ ಏನೋ ಮಾಡಿಕೊಂಡು ಇಟ್ರಾಗ ಸೆಟಲ್ ಆಗೋ ಮಂದಿ ನಾವಲ್ಲ. ಅಟ್ರಾಗ ಆದಂದ್ರೆ ಅವ ಮತ್ತೆ ಅದೇನು ಅದಂಗೆ ಮತ್ತೆ. ಸೊ ಮತ್ತೆ ಎಷ್ಟು ಬರ್ತೈತೆ ಅಂತೂ ನಾವು ಮಾಡ್ಕೊಂಡಿಲ್ಲ ರೀ. ಅದನ್ನು ಯೂಟ್ಯೂಬಿಂದ ತಡಿ ಮಾಡೋಣ. ಭಾಳ ಮಂದಿ ಹಂಗೆ ಇರ್ತೈತೆ ರೀ, ಇವ್ಗೆ ಇಟ್ಟು ಬರತ್ತೆ ಸುಮ್ಮನೆ ಅದೇನಾಗಿ ಬಿಡ್ತೈತೆ ರೀ. ಈಗ ನಾವು ಹೇಳಿ ಅನ್ಕೋರಿ, ಇಟ್ಟು ಬರ್ತೈತೆ ಅವ್ನು ನಾಳೆ ಅವ್ನು ಯೂಟ್ಯೂಬ್ ತೆಗಿತಾನೆ, ಕಷ್ಟಪಡ್ತಾನೆ, ಒಬ್ಬ ಕ್ಯಾಮ್ರಾಮನ್ ಕರಿತಾನೆ, ಒಬ್ಬ ಎಡಿಟರ್ ಕರಿತಾನೆ, ಅವ್ನು ರೊಕ್ಕ ಕೊಡ್ತಾನೆ, ರೊಕ್ಕ ಇರ್ಲಿಕ್ಕೆ ಲೋನ್ ಮಾಡ್ತಾನೆ, ಲೋನ್ ಇರಲಿಕ್ಕೆ ದೋಸ್ತರ ಕಡೆ ಇಸ್ಕೊತಾನೆ, ಕೈಯಂದು ಉದ್ಯೋಗ ಬಿಡ್ತಾನವ. ಒಂದು ಮಾತು ಹೇಳ್ಬೇಕಂದ್ರೆ ನಾವು ಮಾಡೋ ಉದ್ಯೋಗದಾಗ ದುನಿಯಾ ಲಾಭ ಇರ್ತೈತೆ ರೀ. ಚಂದಂಗಿ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ಬೇಕಟ್ಟ. ಈ ಉದ್ಯೋಗ ಅಲ್ಲ ಈ ಉದ್ಯೋಗ. ನನಗೆ ಇಲ್ಲಿ ಕುಂತಿನ ನಾನು ನಿಮ್ಗೆ ಚಂದ ಅನಿಸ್ತೈತಿ. ಈಗ ಅಲ್ಲಿ ನೋಡ್ತಿರ್ತಾನೆ ಅವ್ನು ನಮ್ಮಿಬ್ಬರದು ಚಂದ ಅನಿಸ್ತಿರ್ತೈತಿ, ಅವ್ನಿಗೆ ಇನ್ನೊಬ್ಬನ ಚಂದ ಅನಿಸ್ತಿರ್ತೈತಿ. ಎಲ್ಲರೂ ಒಂದಕ್ಕೆ ಬೆನ್ನ ಐತಾರೆ ಅಂದ್ರೆ ಉಳ್ಕಿದಾಗಂಗಿಲ್ಲ.
ಈಗ ಬರೀ ಈಗ ಹೆಂಗೆ ಆಗಿಬಿಡ್ತೈತಿ, ಈಗ ಬರೀ ಎಲ್ಲ ಅಡುಗೆ ಮಾಡೋರು ಎಲ್ಲರೂ ಆದ್ರೆ ತಿನ್ನೋರು ಯಾರು ಮತ್ತು. ಸೊ ಹಂಗಾದಂಗೆ ರೀ ಒಂದು ಏನು ರೀ ತಿನ್ನಕ್ಕೆ ಉಣ್ಣಕ್ಕೆ ನಮಗೇನು ಕಡಿಮೆ ಇಲ್ಲ. ಹೊಸದೇನು ರೀ ನಾಳೆ ಒಂದು ಪ್ರಯತ್ನ ಮಾಡ್ತೇನೆ ನಿಮ್ಮ ಸಲುವಾಗಿ ಒಂದು ಏನೋ ಒಂದು ಕಂಟೆಂಟ್ ಕೊಡ್ತೇನೆಂದ್ರೆ ಅದಕ್ಕೇನು ಕೊಂದು ಕೊರತೆ ಇಲ್ಲ. ನಮ್ಮ ಜೋಡಿ ಇದ್ದವ್ರಿಗೆ ನಮ್ಮ ಟೀಮ್ ಹುಡುಗರಿಗೇನು ಕೊಂದು ಕೊರತೆ ಬರದೆ ಏನೋ ನೋಡ್ಕೊಳಕ್ಕೆ ತಿನ್ನಕ್ಕೆ ಉಣ್ಣಕ್ಕೆ ಮಾಡೋಕೆ ಎಲ್ಲ ಚಲೋ ಐತ್ರಿ. ಸೊ ನಡ್ದೈತೆ ರೀ ಇಷ್ಟು ಅಂತ ಹೇಳ್ಬೋದು. ಸಿನಿಮಾ ಪ್ರೊಡಕ್ಷನ್ ಏನಾದ್ರು ಓಪನ್ ಮಾಡ್ತೀರಾ? ಅದು ನಿಮ್ದು ನಾವು ಇಲ್ಲರಿ, ನಾವು ಅಷ್ಟು ಗುಮ್ಮಿಗೆ ಹೋಗಂಗಿಲ್ಲ ರೀ. ನನ್ನಕ್ಕೆ ಅದು ಹೆಂಗೆ ಹೋಗೈತೆ ಅಂದ್ರೆ 5 ಹಾಕೋನು 10 ಹಾಕೋನು 15 ಹಾಕೋನು ಹಿಂಗೆ ಹೋಗೈತೆ. ಅದು ಫಸ್ಟಿಗೆ ಇಟ್ಟು ಹಾಕೋದಾರ ಅದಕ್ಕೂ ಹೋಗಿರಲಿಲ್ಲ ನಾವು. ಹಂಗೆ ಹೋಗೈತಿ. ನಾವು ಅಷ್ಟು ಗುದ್ಮುರ್ಗೆ ಹೋಗಂಗಿಲ್ಲ. ಈಗ ಹೆಂಗೆ ನೋಡ್ರಿ, ಈಗ ವಿದ್ಯಾಗಣೇಶ್ ಸಿಕ್ತು ನಮ್ಮ ಉಮೇಶ್ ಸರ್ ನಮಗೆ ಒಂದು ಕರೆದು ಹಿಂಗೆ ಒಂದು ಅವಕಾಶ ಕೊಟ್ಟರು. ಪ್ರೊಡ್ಯೂಸರ್ ಚೇತನ್ ಸರ್ ಒಂದು ಕರೆದು ಒಂದು ಅವಕಾಶ ಕೊಟ್ಟರು. ಹಿಂಗೆ ಕೊಟ್ಟರು ಅಂತ ಹೇಳಿರಿ ಮಾಡ್ಕೊತ ಹೋಗ್ಬಿಡೋದು ಅಷ್ಟೇ. ಹಂಗೇನೋ ಮುಂದೆ ಏನರ ಹಂಗೇನೋ ಬತ್ತಂದ್ರೆ ಮಾಡೋಕೆ ಚಲೋ ರೀ. ಆಮೇಲೆ ಇನ್ನೊಂದು ರೀ, ನಮ್ಮ ಟೀಮ್ ಹುಡುಗರ ಬಗ್ಗೆ ಹೇಳ್ಬೇಕು. ಭಾಳ ಅಂದ್ರೆ ಭಾಳ ಎಫರ್ಟ್ ಹಾಕ್ಯಾರ ನಮ್ಮ ಟೀಮ್ ಹುಡುಗರು. ಹೆಂಗಂದ್ರೆ ಈಗ ನನ್ನ ಪುರ್ತಕ್ಕೆ ಬಾಕಿ ನನಗೆ ಗೊತ್ತಿಲ್ಲ, ನನ್ನ ಪುರ್ತಕ್ಕೆ ಶೂಟಿಂಗ್ ಈ ಸಿನಿಮಾ ಪುರ್ತಕ್ಕೆ ಹೆಂಗೆ ನೋಡ್ಕೊಂಡಾರಂದ್ರೆ ಸ್ಕಿಟ್ ಪುರ್ತಕ್ಕೆ ಅನ್ಕೊಂಡು ನನಗೆ ತಲೆಬ್ಯಾನ್ ಇದ್ದೇ ಇರ್ತೈತಿ. ಏನು ಸ್ಕಿಟ್ ಏನು ಮಾಡ್ಬೇಕು, ಅದನ್ನು ಶೂಟ್ ಮಾಡ್ಬೇಕು, ಇವ್ರನ್ನ ತೊಗೊಂಡು ಹೆಣಗಬೇಕು, ಎಡಿಟ್ ಮಾಡ್ಬೇಕು, ಇಟ್ಟೆಲ್ಲ ಇರ್ತೈತಿ. ಈ ಸಿನಿಮಾದಾಗ ಉಮೇಶ್ ಅವರು ನನಗೇನು ಟೆನ್ಷನ್ ಇಲ್ದಿರೋ ನೋಡ್ಕೊಂಡಾರ ಡೈರೆಕ್ಟ್ರಾಗಿ. ನಮ್ಮ ಹುಡುಗರು ನೋಡ್ಕೊಂಡಾರ, ಆನಂದ, ವಿಶಾಲ, ನಮ್ಮ ಸಂತು, ದಾನು, ಪರಾಗ, ಭೀಮ, ಎಳ್ನೀರು ವಿಶಾಲ, ನಮ್ಮ ಪ್ರವೀಣ, ಆಮೇಲೆ ನಮ್ಮ ವರ್ಧನ. ಪ್ರವೀಣ್ ಅಂತೇಳಿ ಅವ್ನು ಮೇಕಿಂಗ್ ವಿಡಿಯೋ ಮಾಡ್ಯಾನ. ವರ್ಧನ್ ಅಂತೇಳಿ ಫೋಟೋದವ್ರಲ್ಲ ಇವೆಲ್ಲ ಹಾಕ್ಯಾರಲ್ಲ, ಅದನ್ನು ನಾವು ಕ್ಲಿಕ್ ಮಾಡ್ಯಾನ. ಸ್ಟೈಲ್ ಶಿವ ಅಂತೇಳಿ ಬೀದರ್ದವರು, ಈ ಪೋಸ್ಟರ್ ನೋಡ್ರಿ ಹೊರಗಡೆ ಅದೆಲ್ಲ ಅವರ ಮಾಡ್ಯಾರ ರೀ. ಆಮೇಲೆ ಜಯ ಅಂತ ಅದಾರ, ಅವರು ಒಂದು ರೈತರಾಗ ಆ್ಯಕ್ಟ್ ಮಾಡ್ಯಾರ. ಆಮೇಲೆ ಸುರೇಶ್ ಅಂತೇಳಿ ಹುಬ್ಬಳ್ಳಿ ಅವ BO ಆಫೀಸರ್ ಆಗಿ ರೂಲ್ ಮಾಡ್ಯಾನ. ಆಮೇಲೆ ನಾಟಕ ಕಲಾವಿದರು ದಯಾನಂದ್ ಬಿಳಿಗಿ ಅವ್ರು ಅದಾರ ಇದ್ರಾಗ. ಆಮೇಲೆ ರಾಜು ತಾಳಿಕೋಟೆ ಅವ್ರ ಮಗ ದಾವಲ್ ತಾಳಿಕೋಟೆ ಅವ್ರು ಅದಾರ. ಆಮೇಲೆ ಶಿವ ಅವ್ರು ಅದಾರ, ನನ್ನ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಯಾರ. ನಮ್ಮ ಆನಂದ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಯಾನ. ಆಮೇಲೆ ಅಪೂರ್ವ ಮೇಡಮ್ ಅವ್ರು ಅದಾರ ರೀ. ರಮೇಶ್ ಭಟ್ ಸರ್ ಅದಾರ, ತಬಲಾ ನಾನಿ ಸರ್ ಅದಾರ, ಸುಚೇಂದ್ರ ಪ್ರಸಾದ್ ಸರ್ ಅದಾರ, ಕಾಕ್ರೋಚ್ ಸುದಿ ಅವರು. ಇನ್ನೂ ಬಳಗ ಐತ್ರಿ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜಮಖಂಡಿ ಸುತ್ತಮುತ್ತ ಮಂದಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ರೀ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ಈ ವಿದ್ಯಾಗಣೇಶ್ ಸಿನಿಮಾಗ. ಸತ್ಯದ ಸೀಕ್ವೆನ್ಸ್ ಮಾಡಿವ್ರು ನಾವು ಕುಂಬಾರಾಳದಾಗ. ನಮಗೆ ಕೆಲವೊಂದು ಕಡೆ ಹೆಂಗಿರ್ತೈತೆ ರೀ, ಒಂದು ಕಡೆ ಈಗ ತೀರ್ಕೊಂಡಿದ್ದು ಸೀನ್ ಮಾಡ್ಬೇಕಂದ್ರೆ ನಿಮಗಾದ ಸೀನ್ ನಿಮಗಾದ ಪಿಕ್ಚರ್ ಮನೆ ಮುಂದೆ ಅದು ಅಪೃಷ್ಟಕ್ನ ಅನ್ನೋಂಥದ್ದು ಇರ್ತೈತಿ. ಇಂಥ ಟೈಮ್ನಾಗ ಅಲ್ಲಿ ಹಳ್ಳಿ ಒಳಗೆ ಮತ್ತು ಮಾಡ್ತೀವಿ ಅಂದ ತಕ್ಷಣ ಒಂದು ಮಾತು ಹಿಂದೆ ಮುಂದೆ ಹೊಡಲ್ಲ. ಮೇನ್ ಯಾರಂದ್ರೆ ನನ್ನ ಸಲಾಗಿ ಒಂದು ಹಿಂಗೆ ಹೋಗಿಪ್ಪ ಹಿಂಗೆ ಮಾಡ್ತೀವಿ ಅಂತ ಅಂದ ಬಳಕ ಹಿಂದೆ ಮುಂದೆ ಹೊಡೆದ ಕೊಟ್ಬಿಟ್ಟಾರೆ. ಓಣ್ಯಾಗೆಲ್ಲ ಹಿಂಗೆ ಅದು ಮಾಡಿದ್ದು ಒಂದು ಸೀಕ್ವೆನ್ಸ್ ಬರ್ತೈತಿ. ಸೊ ಅಂದರೆ ಗೊತ್ತಾಗ್ಬಿಡ್ತೈತೆ ರೀ, ನಾವು ಏನು ಒಂದಿಟ್ಟು ಏನೋ ಗೋಳೆ ಮಾಡಿ ರೊಕ್ಕ ಬಿಡ್ರಿ, ಈಗ ಗೋಳೆ ಮಾಡಿರ್ತೀವಿ, ನಾಳೆ ಒಂದು ದೊಡ್ಡ ಪ್ರಯತ್ನ ಮಾಡಿ ಲಾಸ್ ಮಾಡ್ಕೊಂಡ್ರೆ ಕುಲಾದ. ಬಟ್ ಮಂದಿದ ಪ್ರೀತಿ ವಿಶ್ವಾಸ ಏನೈತೆ ಅನ್ನೋದು ಇಂಥ ಟೈಮ್ನಾಗ ಗೊತ್ತಾಗೋದಲ್ಲ. ಹಂಗೆ ನಮಗೆ ಹುನ್ನೂರು ಮಂದಿ, ಮದರ್ಕಂಡಿ ಮಂದಿ, ಆಮೇಲೆ ಆಲ್ಗೂರ, ಕುಂಬಾರಹಳ್ಳ ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಶೂಟ್ ಆಗೈತೆ ಅದು. ಎಲ್ಲರೂ ಭಾಳ ಸಪೋರ್ಟ್ ಮಾಡ್ಯಾರ. ಇನ್ನಾದರೂ ನಾವು ಶೂಟ್ ಮಾಡ್ತೀವಿ ಅಂತ ಹೋದ್ವಿ ಅಂತ ಅಂದ್ಕೊಂಡ್ರೆ ಅಷ್ಟರ ಮನೆಯಿಂದ ಹೊರಗೆ ಬರ್ತಾರೆ, ಮನೆ ಬಿಟ್ಟು ಕೊಡ್ತಾರೆ ರೀ ಶೂಟಿಗೆ. ಏನೋ ಗೊತ್ತಿಲ್ಲ, ಅವ್ರ ಮನೆ ಮಕ್ಕಳು ಅನ್ನೋಂಗೆ ನಮ್ಮನ್ನು ತೊಗೊಂಡಾರೆ. ನಾವು ಅವ್ರನ್ನ ನಮ್ಮ ತಾಯಿ ತಂದೆ ಅನ್ಕೊಂಡು ನಾವು ಹೊಂಟೀವಿ ರೀ. ಕೊನೆಯದಾಗಿ 21ನೇ ತಾರೀಕು ಸಿನಿಮಾ ರಿಲೀಸ್. ಹಾಂ, ಫೆಬ್ರವರಿ 21ನೇ ತಾರೀಕು ಸಿನಿಮಾ ಬರ್ತೈತೆ ರೀ. ತಾವೆಲ್ಲರೂ ಒಂದು ಸಿನಿಮಾ ನೋಡಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇಂಥ ಹೊಸ ಹೊಸ ಸಿನಿಮಾ ಮಾಡೋ ಎಲ್ಲ ಹೊಸ ಪ್ರತಿಭೆಗಳ ಮೇಲೆ, ಹೊಸ ಕಲಾವಿದರ ಮೇಲೆ ಇರಲಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯ. ಏನೋ ಮಾತಾಡೋಂಗಿಲ್ಲ ರೀ, ಹೆಚ್ಚು ಕಡಿಮೆ ಮಾತಾಡ್ರೆ ಹೊಟ್ಟೆ ಹಾಕೋರಿ. ಯಾಕಂದ್ರೆ ನಾವು ಪ್ರಿಪೇರ್ ಆಗಿ ಕಲಿತು ಬಂದು ಮಾತಾಡೋಂಗಿಲ್ಲ ರೀ, ಅದಕ್ಕೆ ಅದು ಜಮಾಸಂಗೂ ಇಲ್ಲ. ಸೊ ಅಲ್ಲೇನು ಸ್ಪಾಟ್ನಾಗ ಏನು ತಲೆ ಬರ್ತೈತೆ ಅಟ್ಟೆ ಮಾತಾಡಿರ್ತೈತಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಲಾಸ್ಟ್ ಟೈಮು ನನ್ನ ಟೈಮ್ನಾಗೂ ಸಪೋರ್ಟ್ ಮಾಡಿರಿ, ಎಲ್ಲ ಮೀಡಿಯಾದವ್ರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ. ಅನ್ನಿಸ್ಲಿಲ್ಲ, ಅದೇ ಹೇಳಿದ್ನಲ್ಲ ರೀ ಆಗಲೇ, ಮುಂದೆ ಕೂತಾಗಿ ನಿಮ್ಮೆಲ್ಲರೂ ನಮ್ಮನ್ನು ನೋಡೋದು ಗೊತ್ತಾಗ್ಬಿಡ್ತೈತೆ, ನೀವು ಯಾವ ಥರ ನಮ್ಮನ್ನು ನೋಡತ್ತೀರ ಅನ್ನೋದು. ಒಬ್ಬ ಸಿನಿಮಾದಾಗ ಒಬ್ಬ ಆರ್ಟಿಸ್ಟ್ ನೀವು ಹೆಂಗೆ ನೋಡ್ಬೇಕು ಹಾಗೆ ನೋಡ್ರಿ, ಅದು ನಮಗೆ ಭಾಳ ಖುಷಿ ವಿಚಾರ. ಸೊ ಈ ಸಿನಿಮಾಗೂ ನಿಮ್ಮನ್ನು ಸಪೋರ್ಟ್ ಭಾಳ ಆಗತ್ತೈತಿ. ಎಲ್ಲ ಹೊಸ ಹೊಸ ಸಿನಿಮಾಗಳ ಮೇಲೂ ಆಗಲಿ. ಧನ್ಯವಾದ ಎಲ್ಲರೂ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.